ನಮ್ಮ ಅಕ್ಕ ಅಂತೂ ತಿರ್ಗ ಬಿಟ್ಟೋಗವಳೆ. ಅಮ್ಮ ಅಮ್ಮ ಬಾರಮ್ಮ ಇಲ್ಲಿ. ಇಲ್ಲಿ ಯಾಕನ ಬಿಟ್ಟೋದ್ಲು ಏನೋ. ನಮ್ಗೇನು ನೋಡ್ಕೊಂಡು ಸುಮ್ಮನಿರಕ್ಕೂ ಆಗಲ್ಲ, ನಾವು ತಲೆ ಕೆಡಿಸ್ಕೊಬಾರ್ದು ಅಂತ ಇಷ್ಟೇ ಸುಮ್ಮನಿದ್ದಂಗೆಲ್ಲ ಬಿಡತ್ತ. ನಮ್ಮ ಅಕ್ಕ ಏನು ಮಗನೇ ಅಲ್ವೇ, ನನ್ನ ಮಗ ಇದ್ದಂಗೆ ಅಲ್ವೇ, ಅಮ್ಮಂಗೆ ಆಗುತ್ತೆ ನಮಗೆ ಮನಸ್ಸು ತಡಿಯಲ್ಲ. ಹೇಳಿದ್ರೆ ನಮ್ಮ ಅಕ್ಕಯ್ಯ ನಮ್ಮ ಮೇಲೆ ಒಂಥರ ಸಿಟ್ಟು. ನಾವು ಮಾಡ್ಕೊಬಾರ್ದೇನಪ್ಪ. ನಾವು ಅದು ಸೈಟು ಎಲ್ಲ ಸ್ವಲ್ಪ ಎಲ್ಲ ಜಮೀನು ಮಾಡ್ಕೊಂಡಿದ್ದೀವಲ್ಲ, ಸೈಟ್ ಕಿಟ್ ಎಲ್ಲ ತಗೊಂಡಿದ್ದೀವಲ್ಲ, ನಾನು ಗೌತಮು ಇಬ್ಬರು ಚೆನ್ನಾಗಿ ದುಡ್ದು. ಅದಕ್ಕೆ ನಾವು ₹1 ಅವ್ರದ್ದು ಆದಾಯ ಕೇಳಿಲ್ಲ. ತೋಟದ್ದು ಎಷ್ಟು ಬರುತ್ತೆ ಏನೂ ಕೇಳಿಲ್ಲ. ತೋಟದ ಆದಾಯ ಎಲ್ಲನ ಅವರೇ ನೋಡ್ಕೊಳ್ತಾರೆ, ಅವರೇ ತಗೊಳ್ತಾರೆ. ಬಿಡತ್ತ ಅಂತ ಸುಮ್ಮನೆ ಇದೀವಿ. ಭಾಗ ಕೊಡಲ್ಲ ಅಂದ್ರೆ ಬಿಡು ಎಲ್ಲೋಗುತ್ತೆ ಅಂತೇಳಿ ಅದನ್ನು ನಾವು ಅನುಸರಿಸ್ಕೊಂಡು ಬಂದಿಲ್ಲೇ ಇದ್ದೀವಿ. ಹಂಗಂದ್ರೆ ನಮ್ಮ ಅಕ್ಕಗೆ ಸ್ವಲ್ಪ ಒಟ್ಟುರಿ. ಏನು ಮಗನ ಸಾಲ ತೀರಿಸ್ಲಿಲ್ವಲ್ಲ, ನನ್ನ ಮಗ ಸಾಲ ಮಾಡ್ಕೊಂಡ ಕೊಡ್ಲಿಲ್ವಲ್ಲ ಅಂತ. ಅವ್ರ ಮಗ ಸಾಲ ಮಾಡ್ಕೊಂಡಂಗೆಲ್ಲ ನಾವು ಕೊಡೋಕ್ಕಾಗುತ್ತಾ? ಅಮ್ಮ ಅಮ್ಮ ಏನು ವರ್ಷಿತಾ ಸಮರ್ಥ ಊರಿಗೆ ಹೋಗಿದ್ದಾನೆ ಅಂತ ಹೇಳ್ತಾ ಇದೆಯಾ? ಅವ್ನು ನೋಡಿದ್ರೆ ಇಲ್ಲೇ ಇದ್ದಾನೆ. ಹಾಂ, ಆವಾಗಲೇ ಊರಿಗೆ ಹೋದ್ರು ನಿಮ್ಮ ಅಕ್ಕನೂ ಅವನು ಅಂತ ಅಂದೆ. ಇಲ್ಲ ಕರ್ಕೊಂಡು ಹೋದ್ಲು. ಆವಾಗಲೇ ಕರ್ಕೊಂಡು ಹೋಗ್ತೀನಿ ಕಣಮ್ಮ ಅಂತ ಹೇಳಿ ಹೋದ್ಲು. ನಾನು ಅವಳೇನ ಸಿಟ್ಟಾದ್ರು ಅವಳು ಅಂತ ಕರ್ಕೊಂಡು ಹೋಗಮ್ಮ ನೀನು, ನಿಮ್ಮ ಮನೆ ನಿಮ್ಮ ಮಗ ಇರಲಿ ಅಂತ ಹೇಳಿ ಕಳಿಸ್ಬಿಟ್ಟೆ ನಾನು. ಕರ್ಕೊಂಡು ಹೋದ್ಲು ಕಣಮ್ಮ, ಕರ್ಕೊಂಡು ಹೋದ್ಲು. ಅಯ್ಯೋ ಇಲ್ಲ ಕಣಮ್ಮ, ಆ ಸುಂದ್ರನ ಮಗ ಇಲ್ವೇ ಅವನು ಸಚಿನ್ ಜೊತೆಗೆ ಓಡಾಡ್ತಾ ಇದ್ದ. ನಾನು ನೋಡ್ಕೊಂಬಂದಿದ್ದೀನಿ. ಇವಾಗ ಓಡಾಡ್ತಾ ಇದ್ದ ಅಲ್ಲಿ. ಎಲ್ಲನ ಇವಳು ಮಸ್ಕ ಹೊಡೆದು ಬಿಡೆ ನಮ್ಮ ಮನೆಯಾಗೆ ಎದುರು ಇರ್ತಾನೆ. 1-2 ದಿವಸ ಅಂತ ಇರಿಸ್ಕೊಂಡಿರ್ಬೇಕು. ಯಪ್ಪ ಅಲ್ಲಿ ಇದ್ಬಿಟ್ರೆ ಇನ್ನು ಕೆಟ್ಟ ಮೆಟ್ಟಿಡ್ದು ಹೋಗ್ತಾನೆ ಕಣಮ್ಮ ಅವನು. ಫೋನ್ ಮಾಡಿಲ್ಲಿ, ಫೋನ್ ಮಾಡು, ಕೇಳ್ತೀನಿ ಅದೆಲ್ಲ. ಅಲ್ಲಿ ಸಂಗೀತನ ಫೋನ ಮಾಡಿ, ಸಂಗೀತ ಫೋನ್ ಅಂತ ಮಾಡಿಕೊಡು ಸೀತಾಕನಿಗೆ. ನಾನು ಫೋನ ಮಾಡಿದ್ರೆ ಅವಳು ಉರ್ಕಂಬ್ತಾಳೆ. ಫೋನೇ ಎತ್ತಲ್ಲ. ಅಷ್ಟು ಅವಳು ಯಾಕಪ್ಪ ಅವಳು. ನಾವು ಸಾಲ ತೀರಿಸ್ಬೇಕಾಗಿತ್ತಂತೆ ನೋಡಮ್ಮ. ಅವಳು ಏನಂದರೆ ಅವ್ರ ಮಗ 6 ಲಕ್ಷ ಸಾಲ ಮಾಡ್ಕೊಂಡಿದ್ನಲ್ಲ, ಅದನ್ನು ನಾವು 1 2 ಲಕ್ಷ ಕೊಟ್ಟು ತೀರಿಸ್ಬೇಕಾಗಿತ್ತಂತೆ. ಅದಕ್ಕೆ ನೋಡಿ ಇಷ್ಟೊಂದೆಲ್ಲ ಮಾಡ್ಕೊಂಡ್ರು ದುಡ್ಡು ನನ್ನ ಮಗನ ಸಾಲ ತೀರಿಸ್ಲಿಲ್ವಲ್ಲ ಅಂತ. ಸಾಲ ಎಲ್ಲ ತೀರ್ಸೋಕ್ಕಾಗುತ್ತೆ ನಮ್ಮ ನಾವು. ಹಂಗೆ ಕಣಮ್ಮ, ನೀವು ಒಂದಿಟ್ಟೆಲ್ಲ ಮಾಡ್ಕೊಂಡಿದ್ರಲ್ಲ ಅವ್ರಿಗೆ ಅದೇ ಬೇಜಾರ. ಏನು ಮಾಡೋಕ್ಕಲ್ಲ. ತಾವೆಲ್ಲ ಬಂದೇ ಬತ್ತಾವ. ಒಂದು ಮನೆಯಾಗಿದ್ದ ಮೇಲೆ ಬಂದೇ ಬತ್ತಾವೆ ನೋಡಪ್ಪ. ಅವರೆಲ್ಲ ಮಾಡ್ಕೊಂಡ್ರು ಕೊಡಲಿಲ್ಲ ಅಂಬೋದೊಂದು ಮನಸ್ತಾಪ ದುಡ್ಡಿಂದು ಬಂದೇ ಬರುತ್ತೆ. ದುಡ್ಡಿಂದಲೇ ಮನಸ್ತಾಪನಕ್ಕೆ ಬರೋದು, ದುಡ್ಡಿಂದಲೇ ಎಲ್ಲ ಒಳ್ಳೆಯರಾಗೋದು ಕೆಟ್ಟರಾಗೋದು ದುಡ್ಡಿಂದಲೇ. ಅದಕ್ಕೇನೆ ನೀನು ತಲೆ ಕೆಡಿಸಿ ಸುಮ್ಮನಿರು. ಹಲೋ ಹರ್ಷಿತಾ ಓದೇನಮ್ಮ? ಬಂದಿದ್ದೀನಿ ಕಣಮ್ಮ. ಯಾಕೆ? ಅಲ್ಲ ಇವನು ಪಾಪ ಸಮರ್ಥ ಇಲ್ಲೇ ಇದ್ನಲ್ಲ, ಅದಕ್ಕೆ ಫೋನ್ ಮಾಡಿದೆ. ಯಾಕೆ ಇಲ್ಲೇ ಇದ್ದಾನೆ? ಇನ್ನೊಂದು 2 ದಿವಸ ಬರಲ್ಲ, ಅಲ್ಲೇ ಇರ್ತೀನಿ ಅಂತಂದ. ಅದಕ್ಕೆ ಬಿಟ್ಟು ಬಂದೆ. ಅಲ್ಲಿ ಬರಲ್ಲ ಅಂತ ಬೇಜಾರಾಗಿದ್ನ. ಕೋಮ್ಲತೆ ಬಂತು. ಕೋಮ್ಲತೆ ಬಿಡು ನಮ್ಮ ಮನೆಗೆ 1-2 ದಿನ ಇರ್ಲೇಳು ಅಂತಂತು. ಅವ್ರ ಪಾಪ ಬೇರೆ ಬತ್ತಾನಂತೆ. ಅದಕ್ಕೆ ಬಿಡತ್ತ ಜೊತೆಗಿದ್ರು ಇರ್ತಾನೆ ಅಂತ ಸುಮ್ಕಾದೆ. ನಾನು ಯಾಕೆ ಬರಲ್ಲ ಅಂಬಾನು ಬಿಡತ್ತ ಅಂತ ಸುಮ್ಮನಾದೆ. ಅಲ್ಲಿ ಬಂದರೆ ಹುಡುಗರೆಲ್ಲ ಕೆಡಿಸ್ತಾರೆ ಕಣಮ್ಮ ನನ್ನ ಅಂತ ಅಂದ. ಅದಕ್ಕೆ ನೀನು ಬೇಡ ಅಂದಲ್ಲ, ಅದಕ್ಕೆ ಯಮ್ಮನೇನೆ ಬಿಡಮ್ಮ ನಮ್ಮ ಮನೆ 1-2 ದಿವಸ ಇರಲಿ ಅಂತು. ಅದಕ್ಕೆ ಬಿಡು ಅಂತ ಹೇಳಿ ನೀನು ನಮ್ಮ ಅತ್ತೆ ಮನೇನೆ ಅಂತೇಳಿ ಬೇರೆ ಊರಾಗಿದ್ರೆ ಹೋಗ್ತಿರ್ಲಿಲ್ವೇ ಅಂತ ಹೇಳಿ ಅದಕ್ಕೆ ಬಿಡತ್ತಂತ ಸುಮ್ಮನಾದ್ರೆ ಇದ್ರು ಇರ್ತಾನೆ ಅಂತ ಸುಮ್ಮನಾದೆ. ಅಲ್ಲ ಕಣಿ, ನಿನ್ಗೊಂದು ಈಟನ ಗೊತ್ತಾಗುತ್ತಾ ಇಲ್ವ? ನಿನಗೆ ಹೆಂಗೆ ತಿಳಿತೈತೆ ಅಂತ ಅಂತರ ಮನೆ ಬಿಟ್ಟಿದ್ರೆ ಅವಳು ಮೊದಲೇ ಒಳ್ಳೆಳಲ್ಲ ಅವಳು. ಅಲ್ಲ ಕಣಿ, ನಮ್ಗೆ ಅವ್ರಿಗೂ ಮೊದಲೇ ಆಗಲ್ಲ. ಒಟ್ಟು ಇಲ್ಲದ್ದೆಲ್ಲ ಸಮಸ್ಯೆ ಆಗೈತೆ ಹೊಲದಿದ್ರಾಗೆ. ಅವಳು ನಾಳೆ ನಬ್ಬಿ ಸೆಕೆಂಡಿದ್ದೀವಿ ಅಂದಮೇಲೆ ನೀನು ತಿರ್ಗಾನ ಹೋಗಿ ಹಿಂಗೆಲ್ಲ ಒಟ್ಟು ಸರಿ ಇರಲ್ಲ ಕಣಮ್ಮ. ಬಿಟ್ಟು ಹೋಗೋದು. ಅವ್ನು ಮೊದಲೇನೆ ಕೆಟ್ಟ ಮೆಟ್ಟಿಡ್ದೇನೆ. ನಿನ್ನ ಮಕ್ಕಳು ಇಲ್ಲೋಳು ಅಪ್ಪ ಅಮ್ಮ ಎಲ್ಲಿರ್ತಾರೆ ಅಲ್ಲಿರ್ಬೇಕು ಮಕ್ಕಳು. ಹಂಗಾದ್ರೆ ಮತ್ತೆ ಸುಮ್ಮನೆ ಕರ್ಕೊಂಡು ಹೋಗಿ ಈ ಕೆಮ್ದಲ್ದಲ್ಲಿ ಎಲ್ಲನ ಬಿಟ್ಟು ಹುಡುಗನ ನೀನು ಹೊಸ ಜನ ಇದ್ದಾರಮ್ಮಂಗೆ. ಹೇಳು ನೀನು ಯಾತ್ರ ಮನ್ಸಳ ಏನ ಸುಮ್ಮನೆ ಯಾಕೆ ಬಿಟ್ಟು ಹೋಗಿದ್ದಳತ್ತು? ಸುಮ್ಮನೆ ಕರ್ಕೊಂಡು ಹೋಗ್ಬೇಕಾ? ಮತ್ತು ಇಲ್ಲೇ ಇದ್ರೆ ಇರ್ತಾನೆ. ಅಲ್ಲಂತೂ ಬಿಡಬೇಡ ಯಪ್ಪ. ಹುಡುಗ ಏನಿಲ್ಲ, ಅಲ್ಲಿ ಇದ್ಬಿಟ್ರೆ ಕೆಟ್ಟು ಹೋಗ್ತಾನೆ. ಇಲ್ಲೇ ಇರಲಿ ಅವಳು, ಕರ್ಕೊಂಬತ್ತೀನಿ ಹೋಗಿ. ಅಯ್ಯೋ ನೀವು ಇಕ್ಕೆಮಲ್ಲ ಅಂದ್ರಲ್ಲಮ್ಮ, ಅದಕ್ಕೇನೆ ಅವ್ನಿಗೆ ಅಲ್ಲಿ ಇಲ್ಲಿ ಬರೋಕ್ಕೆ ಮನಸ್ಸಿಲ್ಲ ಅವನಿಗೆ ಪಾಪ. ಅಲ್ಲಿ ಬಂದರೆ ಆ ಹುಡುಗರು ಮತ್ತೆ ಬಾರೋ ಅಲ್ಗೋ ನಿಲ್ಗೋ ಅಂತಾರೆ. ನೀವು ಬೈತೀರಾ ಅಂತಾನೆ. ಅವನು ಒಳ್ಳೆ ರೀತಿಗೆ ಒಳ್ಳೆ ಚೆನ್ನಾಗಿರ್ಬೇಕು ಅಂತ ಅವ್ನು ನೋಡ್ತಾ ಇದ್ದಾನೆ. ಅದಕ್ಕೇನೆ 1-2 ದಿವಸ ಇಲ್ಲೇ ಇರ್ತೀನಿ ಅಂದ. ನಾನು ಕೋಮ್ಲತೆ ಬಿಡತ್ತೆ ಚೆನ್ನಾಗಿ ನೋಡ್ಕೊಂಬತ್ತೆ ಅಂತ ಬಿಟ್ಟು ಬಂದೆ. ಬಿಡು, 1 ದಿವಸ ಅವ್ರ ಮನೆಯಾಗ 1-2 ದಿವಸ ಇರಲಿ. ಏನು ಮಾಡೋಕ್ಕಾಗತ್ತೆ? ಅವರು ಆಸೆಪಟ್ಟು ಕೆವಳೆ 1-2 ದಿನ ಬಿಡತ್ತೆ ನಮ್ಮ ಮನೆಗಿದ್ರು ಇರ್ತಾನೆ ಅಂತ. ಬಿಡತ್ತ ಇದ್ರು ಇರ್ತಾನೆ. ಸರಿ ಆಯ್ತು ಹೇಳಿಡು. ಹೆಂಗೆ ತಿಳಿತೈತೆ ವರ್ಷಿತ ಅವಳು ಕೋಮ್ಲಿ. ಬಿಡು ನಮ್ಮ ಮನೆಯಾಗ ಇರ್ತಾನೆ 1-2 ದಿವಸ ಅಂತ ಹೇಳಿ ಕೇಳಿದ್ಲಂತೆ. ಅದಕ್ಕೆ ಬಿಟ್ಟು ಹೋದ್ಲಂತಲ್ಲ. ಇವಳಿಗೆ ಗೊತ್ತಾಗಲ್ವ ಹುಡುಗ ಇಷ್ಟೊಂದೆಲ್ಲನ ಇದಾಗೈತಲ್ಲ. ನಾನು ಹೆಂಗೆ ಬಿಟ್ಟು ಹೋಗ್ಬೇಕು ಅಂಬೋದೊಂದು ಈಟು ನೋರ್ವಿಲ್ವಲ್ಲಮ್ಮ ಇವಳಿಗೆ. ಹೋಗಿ ಸುಮ್ಮನೆ ಕರ್ಕೊಬರೋಕೆ ಹೋಗು. ಇಲ್ಲೇ ಇದ್ರು ಇರ್ತಾನೆ. ಅಲ್ಲಿ ಇದ್ಬಿಟ್ರೆ ಏನಿಲ್ಲ, ಅವರು ಕೆಡ್ಲಿ ಅಂತಲೇ ಕಾಯ್ತಿರ್ತಾರೆ. ಎಲ್ಲ ಸವಾಸ ಯಾಕೆ ಬೇಕು? ಸುಮ್ಮನೆ ಹೋಗಮ್ಮ ಕರ್ಕೊಂಬ. ವರ್ಷಿತಾ ಚಿಕ್ಕಮ್ಮ, ಹರ್ಷಿತನ ಮಗ ಊರಿಗೆ ಹೋದ ಅಂತ ಹೇಳ್ತಿದ್ರಿ. ಅಲ್ಲೇ ಇದ್ದಾನೆ, ಅವ್ರ ಮನೇಲಿ ಇದ್ದಾನೆ. ಯಾಕೆ ವರ್ಷಣ? ಇವಾಗ ಏನಾಗೈತೆ ಅಂದರೆ ಇಲ್ಲಿ ನೋಡಿಲಿ, ಇವಾಗ ನಮ್ಮ ವರ್ಷಿತಕ್ಕ ಅಲ್ಲಿ ಬಿಟ್ಟು ಹೋಗಿದ್ದಾಳೆ. ಅವಳೊಂದು ಸ್ವಲ್ಪ ಮಸ್ಕ ಹೊಡೆದಿದ್ದಾಳೆ ಸೊಸೆನೂ ಅವಳು ಸೇರಿ. ಅದಕ್ಕೇನೆ ಅವರು ಮಾತಿ ಬೆರಗಾಗ್ಬಿಟ್ಟು ನಮ್ಮ ವರ್ಷಿತಕ್ಕ ಊರಿಗೆ ಹೋಗಲ್ಲಮ್ಮನ ಅಮ್ಮ ಕರ್ಕೊಂಡು ಹೋಗಮ್ಮ ಅಂತ ಹೇಳೈತಿ. ಕರ್ಕೊಂಡು ಹೋಗಮ್ಮ ಸುಮ್ಮನೆ ಅಲ್ಲೇ ಇದ್ರು ಇರಲಿ ಅಂತ. ಅವಳೇನು ಮಾಡ್ಯಾಳೆ, ಬಂದು ಬಿಡು ನಮ್ಮ ಮನೆಗೆ ಇದ್ರು ಇರ್ತಾಳೆ ಅಂತ ಕರ್ಕೊಂಡು ಹೋಗೋಳು ನಯಸ್ ಮಾಡಿ. ನೋಡು ಅವಳು ನಮ್ಮ ಅಕ್ಕಗೆ ಗೊತ್ತಾಗಲ್ಲ, ಏನಿಲ್ಲ. ಗೊತ್ತಾಗಲ್ಲ ಅಂದರೆ ಕಷ್ಟ. ನನಗೇನು ಗೊತ್ತಾಗಲ್ಲ, ಎಲ್ಲ ನೀನೇ ತಿಳ್ಕೊಂಡು. ಗೊತ್ತಾಗಲ್ಲ ಅಂಬೋದು ಕಷ್ಟ, ಏನೋ ಒಂದು ಸ್ವಲ್ಪ ಮಾತಾಡೋದು ಕಷ್ಟ. ಹಂಗಾಗೈತೆ ನಮ್ಮ ವರ್ಷಿತಕ್ಕಂತಾಗ. ಇವಾಗ ಬಿಟ್ಕೊಡ್ರಿ ಅಂತ ಕೂತ್ಕೊಂಡವಳೆ. ಬಿಟ್ಕೊಡ್ಲಿ ಅವಳು ಅಂತ ಕೂತ್ಕೊಂಡವಳೆ.
ಯಾರೇನು ಹೇಳಿದ್ರು ನಾನು ಬಿಡಲ್ಲ ಬಿಡು. ನನಗೆ ಎಷ್ಟು ಬೇಜಾರಾತು ಮತ್ತು ನಾನು ಅವತ್ತು ಹೋಗಿ ಹೊಲ್ತಕ್ಕೆ ಹೋಗೋಣ ಅಂತ ಓದೆ. ಅಯ್ಯೋ ಹೋಗಕ್ಕೆ ದಾರಿನೇ ಇಲ್ಲ. ಬೋಲ್ ಬೇಜಾರಾಗಿ ಹಿಂದಕ್ಕೆ ತಿರ್ಕೊಳದೆ ಬಂದು ನೋಡಪ್ಪ. ಏನು ನಾವು ಇಷ್ಟು ದಿನ ಆದ್ರೂ ಬರೀ ನಮ್ದು ಇಂಥದ್ದೇ ಆಯಿತು ಸಮಸ್ಯೆ. ಇನ್ನೂ ಹೊಲದ್ದೆಲ್ಲ ಬಗೆಹರಿಲಿಲ್ವಲ್ಲಪ್ಪ ಅಂತೇಳಿ ಬೇಜಾರು ಮಾಡ್ಕೊಂಡು ಅದೇ ಬಂದೆ ನಾನು. ಅವಳಿಗೇನು ಗೊತ್ತು, ಮಾತಾಡ್ತಾಳೆ. ಯಾರೇನು ಹೇಳಿದ್ರು ನನ್ನ ಮಕ್ಳೇರು ನಾನು ಬಿಟ್ಕೊಡಲ್ಲ. ನಾನು ಇರತ್ತಕ್ಕ ನಾನು ನೋಡೋಣ ಅದೇಲಿ ಏನಾಗುತ್ತಾ ಆಗಲಿ. ನೋಡ ಆ ವರ್ಷಿತಗೇನು ತಲೆಗಿಲ್ ಕೆಟ್ಟೈತಂತೆ. ಕೊಡಿಲಿ, ಫೋನ್ ಮಾಡ್ಕೊಡಿಲ್ಲ, ನಾನು ಹೇಳ್ತೀನಿ. ಫೋನ್ ಮಾಡ್ತೀನಿ ತಡಿ. ಸುಮ್ಮನೆ ಏನು ಫೋನ್ಗಿನೇನು ಮಾಡಕ್ಕೆ ಹೋಗ್ಬಿಡ. ಅವಳು ಒಂಥರ ಸಿಟ್ಟು ಜಾಸ್ತಿ. ಯಾಕಂದರೆ ಅವಳು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಾಳ. ಮಗ ಸಾಲ ಮಾಡ್ಕೊಂಡಾಗ ಕೊಡ್ರಿ ನಾನು ಇಷ್ಟು ಕೊಡ್ತೀನಿ ಅಂತ ಹೇಳಿ ಕೊಡಲಿಲ್ವಲ್ಲ. ನನ್ನ ಮಗ 5-6 ಲಕ್ಷ ಸಾಲ ಮಾಡ್ಕೊಂಡಿದ್ದೆ, ಅವಾಗ ಒಂದು 2 ಲಕ್ಷ ಕೊಡಲಿಲ್ಲ ಅಂತ ಹೇಳಿ ಬೇಜಾರಾಗವಳೆ ನಮ್ಮ ಮೇಲೆ. ನನ್ನ ಮಗ ಸಾಲ ಮಾಡ್ಕೊಂಡಾಗ ಕೊಡಲಿಲ್ವಲ್ಲ ಅಂತ ಹೇಳಿ ಅದಕ್ಕೆ ನಾವೇನು ಮಾತಾಡಿರೂ ಅವಳು ಒಂಥರನ ಸಿಟ್ಟು ಮಾಡ್ಕೊಂತಾಳೆ. ಈ ಅಮ್ಮ ಮಾಸ್ಕ ಹೊಡೆದವಳೆ. ಈ ಅಮ್ಮನ ಮಾತು ನಂಬಿಟ್ಟಿದ್ದಾರೆ. ಅಲ್ಲ ಹೋಗಿ ಹೋಗಿ ನಮ್ಮ ಅಮ್ಮನ ಮಾತು ಬೇರ್ಗಾಗಿರೋದು ನೋಡು. ಅವ್ರ ಅತ್ತೆ ಸೊಸೆ ಇಬ್ಬರು. ನಾನು ಅದಕ್ಕೇನೆ ಬೆಳಗ್ಗೆಯಿಂದನೂ ಅಲ್ಲೇ ಇದ್ದಾನೆ, ಅವಾಗಿಂದನೂ ಯಾಕತ್ತು ಇಲ್ಲೇ ಇದ್ದಾನೆ ಅಂತ ನಾನು ನೋಡ್ತಾ ಇದ್ದೀನಿ. ಯಾಕೆ ಇಲ್ಲೇ ಇದ್ದಾನೆ, ಇವ್ರ ಮನೆಗೆ ಮಾತಾಡ್ತಾ ಇದ್ದಾನೆ ಅಂತ ನಾನು ನಮ್ಮ ಚಿಕ್ಕಮ್ಮನ ಮನೆ ಹತ್ರ ಹೋಗಿದ್ನಾ. ಆವಾಗ ಅಲ್ಲಿರೋದು ನೋಡಿದೆ. ಯಾಕೆ ಹುಡುಗ ಇಲ್ಲೇ ಐತೆ ಅನ್ಕಂಡೆ. ಕರ್ಕೊಂಬರೋಗಿ ಹೋಗಮ್ಮ, ಅಲ್ಲೇ ಬಿಟ್ಬಿಟ್ರೆ ಅವನು ಕೆಟ್ಟೋಗ್ಬಿಡ್ತಾನೆ. ಹೋಗು, ಹೋಗಿ ಕರ್ಕೊಂಬರೋಗಿ ಹೋಗು. ಕರ್ಕೊಂಬತ್ತೀನಿ ತಡಿಯಪ್ಪ. ಅಲ್ಲ ನಮ್ಮ ವರ್ಷಿತ್ತಿಗೆ ಹೆಂಗೆ ತಿಳಿತೈತಿ ಅಂತ ಹುಡುಗನಲ್ಲಿ ಬಿಟ್ಟು ಹೋಗಿರೋದು ನೋಡು. ನಾನು ಮೊದಲೇ ಅವನು ಒಂಥರ ಹೇಳ್ನಂಗೆ ಕೇಳಲ್ಲ. ಒಂಥರ ಅವನು ಏನೋ ಏನು ಮಾಡ್ತಾನೆ, ಒಂಥರ ಏನೋ ಎಡಮ್ ಸಡ್ಡಮ್ ಥರ ಆಡ್ತಾನೆ. ಏನಾನ ಹೇಳಿರೋ ಒಬ್ರು ಕೇಳಲ್ಲ, ಯಾರಿಗೋ ಒಬ್ರಿಗೆ ಹೆದರಿಕೆ ಮಲ್ಲ ಏನಿಲ್ಲ, ಹಂಗೆ ಮಾಡ್ತಾ ಇದ್ದಾನೆ. ಅವ್ನು ಹೆಂಗೆ ಬಿಟ್ಟು ಹೋಗಿ ಗೊತ್ತಾಗಲ್ವ ನಮ್ಮ ವರ್ಷಿತನಿಗೆ. ಅವ್ಳು ಬಿಟ್ಟು ಕಂಡರ ಮನೆ ಬಿಟ್ಟು ಹೋಗೋ ಅಂಥದ್ದು ಮಕ್ಳನ್ನ ಕಂಡರ ಮನೆಗೆ ಹೆಂಗೆ ಬಿಟ್ಟು ಹೋಗ್ಬೇಕು ಅನ್ನೋದು ಗೊತ್ತಾಗಲ್ವಾ? ಏನು ಏನೋಪ್ಪ, ನಾನು ಯಾಕೆ ಇಲ್ಲದ್ರೆ ಅದಕ್ಕೆ ನಾನು ಕೇಳೋಣ ಅಂತ ಬಂದೆ. ಯಾಕೆ ಬಿಟ್ಟವ್ರ ಹತ್ರನೂ ಬಿಡಬಾರ್ದು ಅಂತಾರೆ, ಮನೆ ಬಾಗಿಲಿಗೆ ಹೋಗ್ಬಾರ್ದು ಅಂತ ನಾನು. ಅವಳಿಗೇನು ಇವರು ಸಾಲ ತೀರಿಸ್ಲಿಲ್ಲ, ಸಾಲ ಕೊಡಲಿಲ್ಲ ಅಂತ ನಾವೇನು ಮಾಡಲಿ. ನಾವು ಯಾವಾಗ ಸ್ವಲ್ಪ ಸೈಡ್ ಗಿಟ್ ತಗೊಂಡಿದ್ವಾ, ಅದಕ್ಕೇ ನಾವೇ ಸಾಲ ಮಾಡ್ಕೊಂಡಿದ್ವಿ. ಅವ್ರ ಮಗೊಂದು ಸಾಲ ತೀರ್ಸಕ್ಕೆ ನಾನು ಎಲ್ಲಿ ಕೊಡಲಿ? ಅವನು ಎಷ್ಟೊಂದು ಸಾಲ ಒಂದು 5-6 ಲಕ್ಷ ಸಾಲ ಮಾಡ್ಕೊಂಡಿದ್ದ. ಏನೇನೋ ಇದಾಗ್ಬಿಟ್ಟು ಏನೋ ಮೇಲಗ್ಗೆ ಮಾಡಿ ದುಡ್ಡು ಕಳ್ಕೊಂಡು 5-6 ಲಕ್ಷ ಸಾಲ ಮಾಡ್ಕೊಂಡಿದ್ದ. ಮಗನಿಗೆ ಸಾಲ ತೀರ್ಸಕ್ಕೆ ದುಡ್ಡು ಕೊಡಲಿಲ್ಲ ಅಂತೇಳಿ ನನ್ನ ಮೇಲೆ ಬೇಜಾರಾಗಿದ್ದಾಳೆ. ಬಿಡು, ತಲೆ ಕೆಡಿಸ್ಕೊಬೇಡ, ಯಾರು ಆಗಲ್ಲ. ಇವಾಗ ಯಾಕೆ ಸುಮ್ಮನೆ ನೀನು ಸರಿಯಾಗಿಲ್ಲ ಅಷ್ಟೇ. ವರ್ಷಿತ ಏನು ಮಾತಾಡ್ತಾಳೆ, ನೀನು ಹೊಟ್ಟೆಲಿ ಬಿಟ್ಟು ಕೊಡಬೇಡ ಅಷ್ಟೇ. ಏನೇ ಆದರೂ ಪರವಾಗಿಲ್ಲ. ಯಾರು ಏನು ಅಂಬೋದೇನಪ್ಪ, ನಾನು ಬಿಟ್ಕೊಡಲ್ಲ. ಮುಂಚೆಗೆ ಯಾರು ವರ್ಷಿತ ಹೇಳಿದ್ರು ಬಿಟ್ಕೊಡಲ್ಲ, ವರ್ಷಿತ ಹೇಳಿದ್ರು ಬಿಟ್ಕೊಡಲ್ಲ, ಸಂಗೀತ ಹೇಳಿದ್ರು ಬಿಟ್ಕೊಡಲ್ಲ. ಯಾರು ಹೇಳಿದ್ರು ನಾನು ಬಿಟ್ಕೊಡಲ್ಲ. ಯಾರೇ ಬಂದು ಹೇಳಿ, ಅದು ಯಾರು ಬರ್ತಾರೆ ಬರಲಿ ನೋಡೋಣ. ಅವಳು ಎಷ್ಟು ಬೇಜಾರು ಮಾಡ್ತಾಳೆ ಅಂಬದು ನನಗೆ ಗೊತ್ತಾವತ್ತು. ನಾವು ಬಿಡತ್ಲಾಗೆ ಹೋಗ್ಲಿ ಅಂತ ಹೇಳಿ ನಾನು ಎಷ್ಟು ಕೇಳ್ಕೊಂಡೆ, ಬಿಡಮ್ಮ ಅಂತಂದರೆ ನಾನು ಬಿಡಲ್ಲ, ಹಂಗೆ ಹಿಂಗೆ ಅಂತೇಳಿ ನನ್ನ ಮೇಲೆ ಎಷ್ಟು ಜೋರು ಮಾಡಿದ್ಲು ಗೊತ್ತೇ. ಅವತ್ತು ನಾನು ಅನ್ನಿಸ್ಕೊಂಬಂದಿದ್ದೀನಿ. ಅದು ನನ್ನ ಮನಸ್ಸಲ್ಲಿ ಐತೆ. ಯಾರಾದರೂ ಒಂದು ಮಾತಂದಿರೋದು ಮನಸ್ಸಲ್ಲಿ ಇಟ್ಕೋಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ವರ್ಷಿತಕ್ಕ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಅದಕ್ಕೆ ನಮ್ಮ ವರ್ಷಣ್ಣನೂ ಬೈತಾ ಇದ್ದಾನೆ. ಅಲ್ಲ ಹರ್ಷಿತನಿಗೆ ಗೊತ್ತಾಗಲ್ವಾ, ಆಗದಿರೋರ ಮನೆ ಬಾಗಿಲಿಗೆ ಯಾಕೆ ಬಿಟ್ಟು ಹೋದ್ಲು ಅಂತೇಳಿ ಬೈತಾ ಇದ್ದಾನೆ. ಯಾಕಂದರೆ ಅವ್ರಿಗೂ ನಮಗೂ ಆಗಲ್ಲ ಅಂದಮೇಲೆ ನಾವು ಹೋಗ್ಬಾರ್ದು ಅವ್ರ ಮನೆ ಬಾಗಿಲಿಗೆ ಅಂತೇಳಿ ನಮ್ಮ ಅಕ್ಕನಿಗೆ ಗೊತ್ತೇ ಆಗಿಲ್ಲ. ಮಗನ ಅಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಏನು ಮಾಡೋದು, ತುಂಬ ಬೇಜಾರು ಮಾಡ್ಕೊಂಡವ್ರೆಲ್ಲ. ನಮ್ಮ ಅಮ್ಮ ಹೇಳ್ತಾ ಐತಿ, ಯಾರು ಹೇಳಿದ್ರು ನಾನು ಬಿಡೋದಿಲ್ಲ ಅಂತೇಳಿ. ಅವಳು ಎಷ್ಟೇ ಇದು ಮಾಡಿದ್ರು ಏನಾದರೂ ಮಾಡ್ಕೊಂಬ್ಲೇಳು. ನಮ್ಮಮ್ಮ ಒಂದು ಗಟ್ಟಿ ನಿರ್ಧಾರ ತಗೊಳ್ಳಂತಲ್ಲ, ಅಷ್ಟೇ ಸಾಕು, ಬೇಜಾರು ಆಗಲಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.